ಎಲ್ರಿಗೂ ಅವ್ರ ಮನೆ ಕೂಡ ಹೋಗ್ತಾ ಇದೀವಿ ಇವತ್ತು. ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಸ್ಬಿಟ್ರು ಬಂದ್ಬಿಟ್ಟು ಆಂಟಿ. ಮಾರ್ನಿಂಗ್ ಏನೋ ತುಂಬಾ ಬ್ಯಾಡ್ ನೋಟಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಟ್ರಿಪ್ಪಿಗೂ ಈ ರೇಂಜಿಗೆ ರೆಡಿ ಆಗಿಲ್ಲ, ಅಷ್ಟು ಪ್ಯಾಕಿಂಗ್ ಮಾಡ್ತಾ ಇದೀವಿ. ಇಷ್ಟು ಟೈಮು ನಾನು ಇವತ್ತು ನಿದ್ದೆ ಮಾಡ್ತಾ ಬಂದಿದ್ದೀನಿ. ಈಗ ಟೊಮೊಟೊ ಗೊಜ್ಜು ಮಾಡೋದಿಲ್ಲ ಹೇಳಿ, ನಾವೇ ಮಾಡ್ಕೊಡ್ತೀವಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಧನುಶ್ರೀ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಫೋಟೋಶೂಟ್ ಮಾಡ್ತಾ ಇದ್ದೀನಿ ಅಂಡ್ ಟುಡೇ ಇಸ್ ಗೋನಾ ಬಿ ಎ ವೆರಿ ಲಾಂಗ್ ಡೇ. ಭರತ್ ಅವ್ರ ಮನೆ ಕೂಡ ಹೋಗ್ತಾ ಇದೀವಿ ಇವತ್ತು. ಸೊ ಫೋಟೋಗ್ರಾಫರ್ ಬ್ರೋ ಕೂಡ ಬಂದಿದ್ದಾರೆ, ಪ್ರವೀಣ್ ಅಂತ. ಸೊ ಲಾಸ್ಟ್ ಟೈಮ್ ಅವ್ರ ಜೊತೆ ಒಂದು ಶೂಟ್ ಮಾಡಿದ್ದೆ, ಒಂದು ವೈಟ್ ಡ್ರೆಸ್ಸಲ್ಲಿ ನನ್ನ ಪ್ರೊಫೈಲ್ ಅಲ್ಲಿ ಪಕ್ಕವಾಗಿ ತೆಗೆದಿದ್ರು. ಸೊ ಹಾಗೆ ಮತ್ತೆ ಈ ಸಲ ಒಂದು ಶೂಟ್ ಪ್ಲಾನ್ ಮಾಡಿದ್ವಿ ಅಂಡ್ ಭರತ್ ವಿಲ್ ಶೋ ಮೈ ಔಟ್ಫಿಟ್. ಅಲ್ಲಿ ಏನಾದ್ರೂ ಅವರು ವಿಡಿಯೋ ಮಾಡಕ್ ಬಿಡ್ಲೇ ಇಲ್ಲ. ನಮ್ದು ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಸ್ಬಿಟ್ರು ಬಂದ್ಬಿಟ್ಟು ಆಂಟಿ. ಬಟ್ ಎನಿವೇಸ್ ಇಟ್ಸ್ ದೇರ್ ಜಾಬ್. ನಮಗೂ ಗೊತ್ತಿರಲಿಲ್ಲ ಅಲ್ಲೆಲ್ಲ ಶೂಟ್ ಮಾಡೋಕ್ಕೆ ಅಂದರೆ ಪರ್ಮಿಷನ್ಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು. ಇಟ್ಸ್ ಅ ಕಾಂಪ್ಲಿಕೇಟೆಡ್ ಸಿಚುವೇಶನ್ ಅಗೇನ್. ಸೊ ಹಾಗಾಗಿ ನಾವಿಲ್ಲಿ ಇವಾಗ ಯಶವಂತಪುರ ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಇದು ಸುತ್ತಮುತ್ತ ಎಲ್ಲರೂ ಸ್ವಲ್ಪ ಲೊಕೇಶನ್ ಏನಾದರೂ ಚೆನ್ನಾಗಿದ್ರೆ ಲೊಕೇಶನ್ನೇ ಹುಡ್ಕೊಂಡು ಹೋಗಿ ನೋಡಿ ಅಲ್ಲೇ ತೊಗೋಣ ಅಂತ ಹೇಳ್ಬಿಟ್ಟು. ಸುಮ್ಮನೆ ಸೀನ್ಸ್ ಯಾಕಲ್ವಾ. ಮಾರ್ನಿಂಗ್ ಏನೋ ತುಂಬ ಬ್ಯಾಡ್ ನೋಟಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಲೆಟ್ಸ್ ಸಿ ಥ್ರೂಔಟ್ ದ ಡೇ ಹೆಂಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಸ್ವಲ್ಪ ಮುಂದೆ ಬಂದ್ವಿ. ಎಷ್ಟು ಜನ ಅಂದ್ರೆ ಎಷ್ಟು ಟೆನ್ಷನ್ ಅಂದ್ರೆ ನನಗೆ ಒಂದು ನಿಮಿಷ ಟೆನ್ಷನ್ ಆಗೋಯ್ತು ಅವ್ರು ನೋಡೋದು ನೋಡಿ. ಹಂಗೆ ನೋಡ್ತಾರೆ. ಅಲ್ಲೊಂದು ಅಜ್ಜಿ ಓಕೆ ಅಂದ್ಬಿಟ್ಟು ಆಮೇಲೆ ಎಷ್ಟು ತಗೋತೀರ ಅಲ್ಲಿ ಹೋಗಿ ಅಂತವ್ರೆ. ಎಲ್ಲ ಜನ ತುಂಬ್ಕೊಂಡ್ಬಿಟ್ರು ಇಲ್ಲಿ ಅಂತ. ಒಳ್ಳೆ ಕತೆ. ಇವಾಗ ಇನ್ನೂ ನೋಡ್ತಾ ನೀವು ಎಲ್ಲೆಲ್ಲಿ ಶೂಟ್ ಮಾಡ್ಬೋದು ಅಂತ ಅವ್ರು ಪರ್ಮಿಷನ್ ಕೇಳ್ತಾ ಇದ್ದಾರೆ. ವೈಷ್ಣವಿ ನಕ್ಷತ್ರ ಅಂತ ಏನಾದ್ರು ಬಿಡ್ತೀರಾ ಒಳಗಡೆ ಸರ್ ಫೋಟೋಸ್ ತೊಗೋಬೇಕು ಅಂತ ಹೇಳ್ಬಿಟ್ಟು. ನೋಡೋಣ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಅರ್ಧ ಸುಟ್ಟೋಗ್ಬಿಟ್ಟಿದ್ದೀನಿ. ಇಲ್ಲಿ ಬಿಸಿಲಲ್ಲಿ ಕರ್ಕೊಂಡೋಗಿದ್ದು ನನ್ನ ಟ್ಯಾನ್ ಮಾಡ್ತವ್ರೆ. ಹಿಂಗೆ ಮಾಡಿದ್ರೆ ಹೆಂಗೆ ಹೋಗಿರಿ ಬರೋದಕ್ಕೆ. ನಮ್ಮ ಮನೆ ಹತ್ರ ಹೋಗ್ತಾ ಇದೀವಿ. ಬಿಕಾಸ್ ಹೊರಗಡೆ ಎಲ್ಲೂ ನಂಗೆ ಅಷ್ಟು ಲೊಕೇಶನ್ ಓಕೆ ಅಂತ ಅನ್ನಿಸ್ಲಿಲ್ಲ. ಎಲ್ಲಾದ್ರೂ ನಮ್ಮ ಮನೆ ಹತ್ರನೇ ಸರಿ ಆಯ್ತು. ಇವಾಗ ನಮ್ದು ಫೋಟೋ ಶೂಟ್ ಮಾಡ್ಕೊಂಡು ಬಂದಾಯ್ತು. ಆ್ಯಂಡ್ PTM ಅಲ್ಲಿ ನಾವಿವತ್ತು ಒಂದಷ್ಟು ಡ್ಯಾನ್ಸ್ ವಿಡಿಯೋಸ್ ಪ್ಲಾನ್ ಮಾಡಿದ್ವಿ. ಸೊ ಅದಕ್ಕೆ ಬಟ್ಟೆ ಎಲ್ಲ ನೋಡ್ಕೊಂಡು ನಾನು ಎಷ್ಟು ಹೊಂದ್ಸ್ಕೊಂಡು ಎಲ್ಲ ಇಟ್ಕೋತಾ ಇದ್ವಿ. ಇವಾಗ ಅದನ್ನೆಲ್ಲ ಈ ದೊಡ್ಡ ಬ್ಯಾಗಲ್ಲಿ ಇಟ್ಕೊಂಡು ತಂದಿದ್ದ ಬ್ಯಾಗ್ ಇದು. ಸೊ ಇದ್ರಲ್ಲಿ ತುಂಬಿಕೊಂಡು ಹೋಗಿ ಇವತ್ತೊಂದು 6 ಇಂದ 7 ರೀಲ್ಸ್ ಮಾಡ್ಕೊಂಡು ಬರ್ತೀವಿ. ಹೊರಡ್ಬೇಕು ಅಂತಂದ್ರೆ ಎಷ್ಟು ಗಂಟೆ ಮುಂಚೆ ಇಡ್ಬೇಕಂಟಿ? 10 ಗಂಟೆಗೆ ಹೋಗ್ಬೇಕು ಅಂದ್ರೆ 4 ಗಂಟೆ ಮುಂಚೆ. 4 ಗಂಟೆ ಇನ್ನೂ ರೆಡಿ ಆಗಿಲ್ಲ ನೋಡಿ. ಮೇಡಮ್ ಓಯ್ ಮೇಡಮ್, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಸೂಡು ಸ್ವರ್ಣ ಏನಾರು ಇದೆಯಾ? ಏನಿಲ್ಲ. ಟ್ರಿಪ್ಪಿಗೂ ಈ ರೇಂಜಿಗೆ ರೆಡಿ ಆಗಿಲ್ಲ, ಅಷ್ಟು ಪ್ಯಾಕಿಂಗ್ ಮಾಡ್ತಾ ಇದೀವಿ. ಒಂದಲ್ಲ ಒಂದು ಸಿಗ್ತಾನೆ ಇದೆ, ಆಮೇಲೆ ಒಂದಲ್ಲ ಒಂದು ನೆನಪಾಗ್ತಾನೆ ಇದೆ. ಇಟ್ಸ್ ವೆರಿ ಡಿಫಿಕಲ್ಟ್ ಗೈ ಶೂಟ್ ಮಾಡೋದು. ಟೈಮ್ ನೋಡಿ ಇಲ್ಲಿ 12:39. ಓಕೆನಾ? ನಾವು ಹೊರಡೋದು 1:15 ಆಗಿಲ್ಲ ಅಂದ್ರೆ ನನಗೆ ಹೇಳಿ. ಫೈನಲಿ ಇವಾಗ ರೆಡಿ ಆಗಿದ್ದಾರೆ ಮೇಡಮ್. ಏನ್ ಹೇಳ್ತೀರಾ ಮೇಡಮ್ ಇದಕ್ಕೆ? ಐಟಮ್ಸ್ ಏನಾದ್ರು ಮರ್ತನಾ ಅಂತ ಚೆಕ್ ಮಾಡ್ತಿದ್ದೆ. ಇದೆಲ್ಲ ಹುಷಾರಾಗಿ ಎತ್ಕೊಂಡು ಹೋಗ್ಬೇಕಲ್ವಾ, ಯಾರು ರೆಸ್ಪಾನ್ಸಿಬಲ್. ಆಮೇಲೆ ಅಲ್ಲಿ ಏನೋ ಮಾಡ್ಬೇಕಾದ್ರೆ ನಾವು ಕರೆಕ್ಟಾಗಿ ಸಿಗ್ಲಿಲ್ಲ ಅಂದ್ರೆ ಪಾಪ. ಇವತ್ತು 6 ಗಂಟೆಗೆ ಎದ್ದಿರೋದು. 6 ಗಂಟೆ ಅಲ್ಲ, 5 ಸ್ವಲ್ಪ ಹೊತ್ತು ಕಣ್ಣೆಲ್ಲ ಫುಲ್ ರೆಡ್ ಆಗ್ಬಿಡುತ್ತೆ ನೋಡಿ ಎಷ್ಟು ಕಷ್ಟ ಬೀಳ್ತಾರೆ. ಫೈನಲಿ ಇವಾಗ ರೆಡಿ ಆಗಾಯ್ತು ಗೈಸ್. ಅಂಡ್ ಇವಾಗ ಕೆಳಗಡೆ ಬಂದ್ವಿ. ಬ್ಯಾಗ್ ಎಲ್ಲ ನೋಡಿ, ಇಲ್ಲಿ ಇದೊಂದು ಬ್ಯಾಗು ಅದೊಂದು ಬ್ಯಾಗು. ಅಂಡ್ ಪೋಕನು ಕರ್ಕೊಂಡು ಹೋಗ್ತಾ ಇದೀವಿ ಭರತ್ ಮನೆಗೆ. ಅಂಡ್ ಅಲ್ಲಿ ಎಲ್ಲೆಲ್ಲಿ ಶೂಟಿಂಗ್ ಲೊಕೇಶನ್ ಹೋಗ್ತೀವಿ ಅಲ್ಲಿ. ಅಂಡ್ ನಮ್ಮ ಅಣ್ಣ ಇನ್ನು ರೆಡಿ ಆಗ್ತಾ ಇದ್ದಾನೆ. ಸೊ ಅವ್ನಿಗೆ ಇವಾಗ ವೇಟಿಂಗ್. ಅವ್ನು ರೆಡಿ ಆದ ತಕ್ಷಣ ಕೆಳಗೆ ಹೋಗೋದೇನೆ. ನಾವು ಕೊಡೋದ್ರೆ ಹಂಗಂತ ನಮ್ಮ ಅಣ್ಣ ಕೊಟ್ರೆ ಇಲ್ಲಿ ಯಾರಿಗೂ ಖುಷಿ ಇವಾಗ ಹೋಗೋದಕ್ಕೆ. ನಮ್ಮ ಅಮ್ಮನ ಕೈ ಚೀಲ್ತಾಕ್ಬಿಟ್ಟು ತಿರುಗಿ ಆ್ಯಂಡ್ ಒಳಗಡೆ ಅವಳಿಗೆ ಸೀಟೆಲ್ಲ ರೆಡಿ ಮಾಡಿ ಇಟ್ಟಿದ್ದ ಅಣ್ಣ. ಇವಾಗ ಬಿಟ್ಟ ತಕ್ಷಣ ಅವತ್ತು ಓಡ್ ಹೋಗ್ತಾಳೆ ನೋಡಿ ಕಾರ್ ಒಳಗಡೆ. ನೋಡಿ ಹತ್ಕೊಂಡು ಒಳಗಡೆ. ಈಗ ಅಮ್ಮನ ಮಂತ್ರಿ ಮಾಲ್ಗೆ ಡ್ರಾಪ್ ಮಾಡಿ ನಾವೆಲ್ಲರೂ ಹೋಗ್ತೀವಿ. ಇವಾಗ ನಮ್ಮ ಕಾರಲ್ಲಿ ಕುತ್ಕೊಂಡಾಯ್ತು ನೋಡಿ. ವಿಂಡೋ ಸೀಟ್ ಯಾರು ತೊಗೊಂಡಿದ್ದಾರೆ ಇವತ್ತು ಅಂತ ಹೇಳ್ಬಿಟ್ಟು. ಸೊ ನಾವೆಲ್ಲ ಇವಾಗ ಹಿಂಗೆ ಕುತ್ಕೊಂಡಿದ್ದೀವಿ, ಹಿಂದೆ ಮುಂದೆ. ಗೈಸ್
ಹೋಗು ನೋಡಿ ನನ್ನ ಕಾಲ್ ಮೇಲೆ ಹೆಂಗ್ ತಲೆ ಹಿಡ್ಕೊಂಡು ಮಲ್ಕೊಂಡಿದೆ. ಎದ್ಬಿಟ್ಲಿ ಇವಾಗ ಇದ್ರ ತೋರ್ಸಕೋರು ಅವಾಗ ಎದತ್ತಾಳ ನೋಡಿ ಇವಳು ಕಳ್ಳಿ. ಫೈನಲಿ ಭರತ್ ಮನೆ ರೋಡಿಗೆ ಬಂದ್ವಿ. ಇವತ್ತು ಫಸ್ಟ್ ಟೈಮ್ ನಿದ್ದೆ ಮಾಡಿದಿರ ಬಂದಿದ್ದೀರಾ? ಹಾ, ಫಸ್ಟ್ ಟೈಮು ನಾನು ಇವತ್ತು ನಿದ್ದೆ ಮಾಡ್ದಾಗ ಬಂದಿದ್ದೀನಿ. ಎಂತ ದೊಡ್ಡ ಸಾಧನೆ. ಇವಾಗ ಭರತ್ ಮನೆಗೆ ಬಂದಿದೀವಿ. ಅಂಕಲ್ ಆಯ್ ಹೇಳಿ. ಅಂಕಲ್ ಇಲ್ಲ ಆಯ್ ಹೇಳಿ. ಸೊ ಅದು ಬಂದ್ಬಿಟ್ಟು ಭರತ್ ಅವರು ಡ್ಯಾಡ್. ಸೊ ಎಲ್ಲ ಕುತ್ಕೋತಾ ಇದಾರೆ ಇಲ್ಲಿ, ಎಲ್ಲ ಮೀಟ್ ಆಗ್ತಾರೆ ನೋಡಿ. ಆಂಟಿ ಅಲ್ಲಿದ್ದಾರೆ. ಆಂಟಿ ಆಯ್ ಹೇಳಿ, ಹಂಗೆ ಆಯ್ ಹೇಳಿ ಎಲ್ರಿಗೂ. ಗೈಸ್ ಇವಾಗ ಪೊಂಗಲ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ಅಲ್ಲಿ ಕುತ್ಕೊಂಡು ತಿಂತವ್ರೆ, ಅಲ್ಲಿ ಇವರು ಇಲ್ಲಿ ತಿಂತವ್ರೆ. ಗೈಸ್ ಇಲ್ಲಿ ನೋಡಿ ಪೋಕೋಗೆ ಇಲ್ಲಿ ನೀರು ಕುಡಿಸ್ತದೆ ಫುಟ್ಟು. ಆ್ಯಂಡ್ ನಾವು ಇಲ್ಲಿ ಮನೆ ಮೇಲೆ ಬಂದ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಓ ಮೈ ಗಾಡ್, ಎಷ್ಟು ಶಕೆ ಇದೆ ಅಂದರೆ ಯಾ ಎಷ್ಟು ಬೆಂದೋದ್ರು ನಾನು ಬೆಂದೋದೆ. ಪುಟ್ಟು ಪೋಕೋಗೆ ನೀರು ಕುಡಿಸ್ತಾ ಇದ್ದಲ್ಲ. ಸೊ ಅದೇ ಥರ ಈಗ ಬೇಸಿಗೆಗಾಲ ಇರೋದ್ರಿಂದ ಈ ಥರ ಎಲ್ಲೋ ಒಂದು ಕಡೆ ಇದರಲ್ಲಿ ನೀರು ತುಂಬಿಸಿದೀವಿ ನೋಡಿ. ಈ ಥರ ಎಲ್ಲೋ ಒಂದು ಕಡೆ ನೀರು ತುಂಬಿಸಿಡಿ. ಸೊ ದಟ್ ಯಾವುದೋ ಒಂದು ಪಕ್ಷಿ ಪ್ರಾಣಿ ಏನಾದರೂ ಸ್ವಲ್ಪ ನೀರು ಕುಡಿಬೇಕು ಅಂತ ಅನ್ಸಿದ್ರೆ ಅವಕ್ಕೂ ಕೂಡ ಯೂಸ್ ಆಗುತ್ತೆ. ಇವತ್ತು ಇಲ್ಲಿ ಯಾರು ಬಂದಿದ್ದಾರೆ ನೋಡಿ, ಸರ್ ಬಂದಿದ್ದಾರೆ, ಅನಿರುದ್ಧ್ ಸರ್. ನಂದು ಗ್ಲಾಸ್ನ ಎತ್ಕೊಂಡೋಗಕ್ಕೆ ಗೈಸ್ ನನ್ನ ಹತ್ರ ಇತ್ತು, ತಗೋ ಅಂತ ಹೇಳಿದೆ. ಡ್ರೆಸ್ ಚೇಂಜ್ ಮಾಡಿ ಇನ್ನೊಂದು ಡ್ಯಾನ್ಸ್ಗೆ ಪ್ರಾಕ್ಟೀಸ್ ಮಾಡಿ ಹೊರಗಡೆ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಓಪನ್ ಇವಾಗ ಇಲ್ಲೇ ಕಟ್ ಹಾಕಿದೀವಿ. ಯಾವ ರೇಂಜಿಗೆ ಬರ್ತವ್ರೆ ಅಂತ. ಅಂಡ್ ಇವಾಗ ಅಣ್ಣ ಕಾರ್ ತೆಗಿತಾ ಇದ್ದಾನೆ. ಇಲ್ಲಿಂದ ಮತ್ತೆ ಹೊರಡ್ಬೇಕು. ನಾವಿವತ್ತು BTM ಲೇಕಿಗೆ ಬಂದಿದ್ದೀವಿ. ನಮ್ಮ ಭರತ್ ಇಲ್ಲಿ ಬೋಟಿಂಗ್ ಮಾಡ್ಬೋದು ಅಂತ ಕರ್ಕೊಂಡ್ಬಂದ್ರು. ಇಲ್ಲಿ ನೋಡಿದ್ರೆ ಬೋಟ್ ಹೋಗಕ್ಕೆ ಜಾಗ ಇಲ್ಲ, ಹಂಗಾಗ್ಬಿಟ್ಟಿದೆ. ನಾವು ಅದಕ್ಕೆ ನೋಡ್ತಾ ಇದೀವಿ, ಬೋಟಿಂಗ್ ಫಸ್ಟ್ ಇತ್ತಂತೆ. ನಮಗೆ ಬೋಟಿಂಗ್ ಮಾಡ್ಬೋದು ಅಂತ ಹೇಳಿ ಕರ್ಕೊಂಡ್ ಬಂದಿದ್ದು. ಏನು ಹೋಗಿ ಹೋಗಂಗೆ ಬೀಳಿ, ಹೋಗಂಗೆ ಬೀಳಿ. ಬೋಟ್ ಮುಳುಗೋಗ್ತಿರೋದು ಇವಾಗ. ಹೋಗಿ ನಂಗೊಂದು ಹೂ ಕಿತ್ಕೊಂಬನ್ನಿ, ಹೋಗಿ ವಾಪಸ್ ಬರ್ತಾನೆ ನೋಡು. ಅಷ್ಟೇ ಅಷ್ಟೇ, ಬರೀ ಬಿಲ್ಡಪ್ ಗೈಸ್, ಬರೀ ಬಿಲ್ಡಪ್ ಅಷ್ಟೇ, ಕೈಲೇನು ಆಗಲ್ಲ. ಇವಾಗೆಲ್ಲ ಏನಕ್ಕೆ ಅವೆಲ್ಲ, ಇವಾಗೆಲ್ಲ ಏನಕ್ಕೆ ಅವೆಲ್ಲ ಅಂದ್ರೆ ಇವಾಗೆಲ್ಲ ಏನಕ್ಕೆ ಅಂತ, ಏನೇನಕ್ಕೆ ಏನಕ್ಕೂ ಇಲ್ಲ ಅಂತ, ಏನೇನಕ್ಕೂ ಇಲ್ಲ ಅಂದ್ರೆ ಹೇಳಿ, ಬಾಯ್ಬಿಟ್ಟು ಹೇಳಿ. ಮಾತೇ ಬರ್ತಿಲ್ಲ ಹಂಗೆ. ಇವಾಗ ಪಾರ್ಕ್ ಒಳಗೆ ಡಾಗ್ಸ್ ಅಲೋಡ್ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಪೋಕೋ ಮತ್ತೆ ಅಣ್ಣ ಕಾರ್ ಹತ್ರ ಇದ್ದಾರೆ. ಸೊ ನಾವು 3 ಜನ ಬಂದ್ವಿ. ಅಣ್ಣ ಪೋಕೋ ನೋಡ್ಕೊಂಡಿರ್ತೀನಿ ಅಂತ ಹೇಳ್ದ. ಪಾಪ ಅವನಿಗೆ ಹುಷಾರಿಲ್ಲ. ಸೊ ಹಾಗಾಗಿ ಇಷ್ಟು ದೂರ ನಡೆಯೋಕ್ಕಾಗಲ್ಲ ಅಂತ ಅಲ್ಲೇ ಇದ್ದಾನೆ ಅವನು. 55 ಟೇಕ್ ತಗೊಂಡ್ರೆ ಆಗಿಲ್ಲ, ಸುಮ್ಮನೆ ಇರಿ. ನೀವು ಎಷ್ಟು ಟೇಕ್ ತಗೊಂಡಿದ್ರಿ? ಹಾರ್ಡ್ಲಿ 6 to 7 ಟೇಕ್ಸ್ ತಗೊಂಡಿರ್ಬೋದು. ಇಟ್ ಟೇಕ್ಸ್ ಟೈಮ್. ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಬರೋದಕ್ಕೆ ಇಟ್ ಟೇಕ್ಸ್ ಟೈಮ್. ಇಟ್ಸ್ ಓಕೆ. ಅವ್ರೆಷ್ಟು ತಗೊಂಡಿದ್ರು ಗೊತ್ತಾ? ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಡ್ಯಾನ್ಸ್ ಮಾಡೋಕೆ ಎಷ್ಟು ಟೇಕ್ ತಗೊಂಡಿದ್ರು ಗೊತ್ತಾ? ಅದು ಕ್ಯಾಮ್ರಾ ನೋಡ್ತಿಲ್ಲ. ನಾವೆಲ್ಲ ಡ್ಯಾನ್ಸರ್ಸ್ ಅಲ್ಲಪ್ಪ. ನಾವು ಡ್ಯಾನ್ಸರ್ಸ್ ಅಲ್ಲ, ನೀವು ನೆಕ್ಸ್ಟ್ ಲೆವೆಲ್ ಡ್ಯಾನ್ಸರ್ಸ್. ನೀವೆಲ್ಲ ವಿ ಟ್ರೈ ಬೇಡದೆ. ನೀವು ಮೇಡಮ್ ಏನ್ ಮಾಡ್ತಾ ಇದ್ದೀರಾ? ಅದೇ ಪೊಂಗಲ್ ಬಿಸಿ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಹಿಂಗೆ ಇತ್ತು ಆಂಟಿ. ಐ ಆಮ್ ಸೋ ಹ್ಯಾಪಿ. ಹೊಸದ ಯಾವ್ದೋ ತಗೊಂಡ್ಬಂದಿ, ನಂಗೆ ಅದನ್ನ ಇಟ್ಕೊಳಕ್ಕೆ ಭಯ. ಇಲ್ಲ ಟೊಮೊಟೊ ಗೊಜ್ಜು ಏನಾದ್ರು ಮಾಡಂಗಿದ್ರೆ ಹೇಳಿ, ನಾವೇ ಮಾಡ್ಕೊಡ್ತೀವಿ. ಪರವಾಗಿಲ್ಲ ಮೇಡಮ್. ಸಾಂಬಾರ್ ಇದೆಯಾ ನನಗೆ? ರೈಸ್ ಸಾಂಬಾರ್. ಇವಾಗ ಫೈನಲಿ ಭರತ್ ಮನೆಯಿಂದ ನಾವು ಹೊರಡ್ತಾ ಇದೀವಿ. ಅಣ್ಣ ಕಾರ್ ತೆಗಿಬೇಕು ಅಲ್ಲಿಂದ. ಅಂಡ್ ಯಶು ಅಣ್ಣ ಬರ್ತಾರೆ ನೋಡ್ತಾ ಇದೀನಿ, ಬರಂಗೇ ಇಲ್ಲ. ನಾನ್ ಬ್ಯಾಗ್ನೆಲ್ಲ ಕೆಳಗಿಟ್ಬಿಟ್ಟೆ ಅತ್ಲಾಗೆ ಆಗ್ದಲೆ. ಸೊ ಇವಾಗ ಮನೆಗೆ ಹೋಗ್ಬೇಕು ಗೈಸ್. ಐ ಆಮ್ ವೆರಿ ಎಕ್ಸಾಸ್ಟೆಡ್. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದು, ನಿದ್ದೆ ಆಗಿಲ್ಲ, ಫುಲ್ ಟಯರ್ಡ್. ಮೊನ್ನೆ ರಾತ್ರಿ ಲೇಟ್ ಮಲಗಿದ್ದು. ಹೋಗೋಣ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದೀವಿ. ಅಂಡ್ ಇವತ್ತು ನಮ್ಮ ಅಣ್ಣ ಮತ್ತೆ ಅದಕ್ಕೆ ಇಬ್ರು ವಾಕಿಂಗ್ ಬರ್ತವ್ರೆ. ಹೊಸ ವಿಷಯ, ನಮ್ಮ ಅಣ್ಣ ಬರೋದೇ ಕಮ್ಮಿ ಅವನು. ಅವ್ಳು ನೋಡಿ ಓಡೋಗ್ತಾಳೆ. ಇವತ್ತು ನಮ್ಮ ಅಣ್ಣನೇ ಫಸ್ಟ್ ಬೆಲ್ಟಲ್ಲಿ ಎತ್ಕೊಂಡು ಹೋಗ್ಬಿಟ್ಟಿದ್ದ. ನಾವು ಬೆಲ್ಟಲ್ಲಿ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದೀವಿ. ನಾನು ಬರತ್ತು ಇಲ್ಲಿ ನೋಡಿ ಕುಂದಾಡ್ತೋಳು. ಇವಾಗ ಹಾಕಿಸ್ಕೊಳಪ್ಪಕ್ಕೋ. ಇವತ್ತು ಬ್ಯಾಕ್ ಡೇ ಇತ್ತು. ಸೊ ಫುಲ್ ಇಲ್ಲೆಲ್ಲ ಕೈಯೆಲ್ಲ ನೋವಾಗ್ಬಿಡೋದು. ಆ್ಯಕ್ಚುಲಿ ಹೆವಿ ಲಿಫ್ಟ್ ಮಾಡೋದ್ರಿಂದ ಕೈಯೂ ಕೂಡ ನೋವಾಗುತ್ತೆ ಬ್ಯಾಕ್ ಮಾಡಬೇಕಾದ್ರೆ. ಅದಕ್ಕೆ ಬರತ್ತೆ ಅದೇನೋ ಸ್ಟ್ರೆಚಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದೇನು ಸ್ಟ್ರೆಚಿಂಗ್ ಮಾಡ್ತಾರೆ ನೋಡೋಣ. ಏನಾದರೂ ಆದರೆ ಗೈಸ್ ನೀವೇ ಸಾಕ್ಷಿ. ಅದಕ್ಕೆ ನಿಮ್ಮ ಮುಂದೆನೇ ಮಾಡಿಸ್ಕೊತಾ ಇದ್ದೀನಿ ನಾನು.
ತಲೆ ಮೇಲೆ ಹೊಡ್ಕೊಂತಾರೆ ಜಾಸ್ತಿ ಆಯ್ತಾ ತಿಂದಿದ್ದು ಇನ್ನು ತಿಂದೇ ಇಲ್ಲ ಆಲ್ರೆಡಿ ಇಷ್ಟ ಆಡ್ತವ್ರೆ